ಎಲ್ಲರಿಗೂ ವಿಶ್ವ ಭೂ ದಿನದ ಶುಭಾಶಯಗಳು. ಅಂದರೆ ನಾವು ಒಂದು ರೀತಿ ಈ ಭೂ ದಿನದ ಆಚರಣೆ ಏನು ಮಾಡ್ತಾ ಇದ್ದೀವಿ, ಇದು ಒಂದು ರೀತಿ ತುಂಬ ನಿರಾಶಾದಾಯಕವಾಗಿ ನನಗೆ ಒಟ್ಟಾರೆ ಪರಿಸ್ಥಿತಿ ನಿರಾಶಾದಾಯಕವಾಗಿ ಕಾಣಿಸ್ತಾ ಇದೆ. ಯಾಕೆಂದರೆ ವಿಪರೀತ ದೊಡ್ಡ ಪ್ರಮಾಣದ ಪರಿಸರ ನಾಶ ಆಗ್ತಾ ಇದೆ. ನಾವು ಮಾಡ್ತಿರುವಂಥ ಸಂರಕ್ಷಣೆಗಿರ್ಬೋದು, ಇದನ್ನೆಲ್ಲ ಬೇರೆ ಜೀವಿಗಳ ಉಳಿವಿನ ಪ್ರಶ್ನೆ ಇರ್ಬೋದು, ಇದೆಲ್ಲಕ್ಕೂ ಪ್ರಯತ್ನ ನಾವೇನು ಹಾಕ್ತಾ ಇದ್ದೀವಿ ಅದು ಬಹಳ ಕಡಿಮೆ ಪ್ರಮಾಣದಲ್ಲಿ, ಅಂದರೆ ಸಾಲದು ಅಂತ ಹೇಳಿ ಅನಿಸುತ್ತೆ. ಆದ್ರೂ ನಾವು ಇಂಥ ಒಂದು ಹತಾಶ ಪರಿಸ್ಥಿತಿಯಲ್ಲೂ ಸಹ ಒಂದು ಆಶಾಭಾವನೆಯನ್ನು ನಾವೆಲ್ಲರೂ ಇಟ್ಕೋಬೇಕಾಗತ್ತೆ. ಯಾಕೆಂದರೆ ಒಬ್ಬ ಮಹನೀಯ ಹೇಳಿದ್ದಾರೆ, ನಾನು ಹಿಂದೆ ಎಲ್ಲ ಓದಿದ್ದೆ, ಇಫ್ ದ ಎಂಡ್ ಆಫ್ ದ ವರ್ಲ್ಡ್ ಇಸ್ ಇಮ್ಮಿನೆಂಟ್ ಐ ವಿಲ್ ಪ್ಲಾಂಟ್ ಎ ಟ್ರೀ ಟುಡೇ ಅಂತ ಹೇಳಿ. ಅಂದರೆ ಪ್ರಪಂಚದ ಕೊನೆ ನಾಳೆನೇ ಆಗುತ್ತೆ ಅಂದ್ರೂ ಸಹ ನಾನು ಇವತ್ತೊಂದು ಗಿಡವನ್ನು ನೆಡ್ತೀನಿ. ಈ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಭಾರತದ ಸಂವಿಧಾನ ನಮಗೆಲ್ಲರಿಗೂ, ಪ್ರತಿ ಭಾರತೀಯ ಪ್ರಜೆಗಳಿಗೆ ಮೂಲಭೂತ ಹಕ್ಕನ್ನು ಕೊಟ್ಟಿದೆ, ಹಕ್ಕುಗಳನ್ನು. ಅದೇ ರೀತಿ ಮೂಲಭೂತ ಕರ್ತವ್ಯಗಳನ್ನು ಸಹ ಕೊಟ್ಟಿದೆ, ಅದೇ ಸಂವಿಧಾನ ಕೊಟ್ಟಿದೆ. ಅದು ಆರ್ಟಿಕಲ್ 51 ಕ್ಲಾಸ್ AG, ಅಂದರೆ ಚಾಪ್ಟರ್ 4 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನು ಹೇಳುತ್ತೆ ಅಂದರೆ, ಇಟ್ ಈಸ್ ದ ಡ್ಯೂಟಿ ಆಫ್ ದ ಎವರಿ ಸಿಟಿಸನ್ ಟು ಪ್ರೊಟೆಕ್ಟ್ ಅವರ್ ಫಾರೆಸ್ಟ್, ಲೇಕ್ಸ್, ಪಬ್ಲಿಕ್ ಪ್ರಾಪರ್ಟಿ ಎಕ್ಸೆಟ್ರಾ ಅಂತ ಹೇಳುತ್ತೆ. ಟು ಹ್ಯಾವ್ ಕಂಪ್ಯಾಷನ್ ಟುವರ್ಡ್ಸ್ ಆಲ್ ಲಿವಿಂಗ್ ಕ್ರಿಯೇಚರ್ಸ್ ಅಂತ ಹೇಳುತ್ತೆ. ಇದನ್ನ ಕೆಲವು ವರ್ಷಗಳ ಮಟ್ಟಿಗಾದ್ರೂ ಮ್ಯಾಂಡೇಟ್ರಿ ಮಾಡಿದರೆ, ಅಂದರೆ ಇದನ್ನು ಪಾಲನೆ ಮಾಡಲೇಬೇಕು ಪ್ರತಿಯೊಬ್ಬ ಪ್ರಜೆನೂ ಅಂತ ಅಂದರೆ, ಅವಾಗ ಮಾತ್ರ ಸ್ವಲ್ಪ ನಾವೇನಾದರೂ ಬದಲಾವಣೆಯನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ ಅಂಥೇಳಿ ನನ್ನ ಅನಿಸಿಕೆ. 2010ನೇ ಇಸ್ವಿಯಲ್ಲಿ ನ್ಯಾಷನಲ್ ಗ್ರೇನ್ ಟ್ರೈಬ್ಯುನಲ್ ಆ್ಯಕ್ಟ್ ಪಾಸ್ ಆಯಿತು ನಮ್ಮ ಸಂಸತ್ತಿನಲ್ಲಿ. ನಾನು ಗಮನಿಸಿದಂತೆ ರಾಷ್ಟ್ರೀಯ ಹಸಿರು ಪೀಠ ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಅದು ಯಾವ ಉದ್ದೇಶದಿಂದ ಸ್ಥಾಪನೆ ಆಯಿತೋ ಆ ಉದ್ದೇಶ ಈಡೇರ್ತಾ ಇಲ್ಲ. ನಾವು ಬಹಳ ದೊಡ್ಡ ನಿರೀಕ್ಷೆ ಇತ್ತು ಅದು ಪಾಸಾದಂಥ ಸಂದರ್ಭದಲ್ಲಿ 2010ರಲ್ಲಿ. ಆದರೆ ಅದು ಹುಸಿ ಆಯಿತು ಅಂತಲೇ ಅನಿಸುತ್ತೆ. ಸರ್ಕಾರಗಳ ವಿರುದ್ಧ ಒಂದು ಕಟ್ಟುನಿಟ್ಟಿನ ಆದೇಶ ಮಾಡಿರುವಂಥದ್ದನ್ನ ನಾವು ಕಾಣುವಂಥದ್ದು ಬಹಳ ವಿರಳ. ಇದು ಬದಲಾಗಬೇಕು, ಅವುಗಳನ್ನು ಇನ್ನೂ ಸಶಕ್ತವಾಗಿ ಮಾಡಬೇಕು ಅಂಥೇಳಿ ವಕೀಲನಾಗಿ ನನ್ನ ಅನಿಸಿಕೆ. ಕಾಡುಗಳನ್ನು ಸಂರಕ್ಷಣೆ ಮಾಡೋ ನಿಟ್ಟಿನಲ್ಲಿ ಅನೇಕ ವಿಶ್ವ ಸಮ್ಮೇಳನಗಳು ನಡೆದಿದ್ದಾವೆ. ಆದರೆ ದುರಂತ ಏನು ಅಂತಂದರೆ, ಯಾವುದೇ ಒಂದು ವಿಶ್ವ ಸಮ್ಮೇಳನದಲ್ಲಿ, ಪ್ರತಿ ವಿಶ್ವ ಸಮ್ಮೇಳನಗಳಲ್ಲೂ ನಾವು ಅಲ್ಲಿ ನಿರ್ಣಯಗಳನ್ನು ತೆಗೆದುಕೊಳ್ಳಾಗತ್ತೆ. ಕೆಲವು ನಿರ್ಣಯಗಳನ್ನ, ಯಾವ ನಿರ್ಣಯಗಳನ್ನು ಕಟ್ಟುನಿಟ್ಟಾಗಿ ಇಲ್ಲಿವರೆಗೆ ಪಾಲನೆ ಆಗಿಲ್ಲ ಅನ್ನೋದೇ ಒಂದು ದುರಂತ. ಒಂದು ಅಂದಾಜಿನ ಪ್ರಕಾರ ಪೆಸಿಫಿಕ್ ಓಷನ್ ಏನಿದೆ, ಭಾಳ ದೊಡ್ಡ ಸಾಗರ, ಆ ಸಾಗರದ ಆಸ್ಟ್ರೇಲಿಯಾದಷ್ಟು ಭೂಪ್ರದೇಶವನ್ನು ನಾವು ಪ್ಲಾಸ್ಟಿಕ್ನಿಂದ ತುಂಬಿಸಿದ್ದೀವಿ ಅನ್ನೋದು ಸತ್ಯದ ಒಂದು ಆಘಾತಕಾರಿ ಸಂಗತಿ. ನೀವು ಅಮೆಜಾನ್ ಅರಣ್ಯ, ಜಗತ್ತಿನ ಅತ್ಯಂತ ಉತ್ಕೃಷ್ಟವಾದಂಥ ಮಳೆಕಾಡು ಅಂತ ಏನು ಕರಿತೀವಿ, ಸುಮಾರು 55 ಲಕ್ಷ ಸ್ಕ್ವೇರ್ ಕಿಲೋಮೀಟರ್ ಇರುವಂಥ ಬಹಳ ದೊಡ್ಡ ಅರಣ್ಯ ಪ್ರದೇಶ, ಸೌತ್ ಅಮೆರಿಕಾದಲ್ಲಿ ವ್ಯಾಪಿಸ್ಕೊಂಡಿರುವಂಥದ್ದು. ಅನೇಕ ದೇಶಗಳು ಬರ್ತವೆ. ಸುಮಾರು 70 ಕಡೆ ಬೆಂಕಿಯನ್ನು ಹಚ್ಚಲಾಗಿತ್ತು ಕಳೆದ ವರ್ಷ ಅಂದರೆ 2023-24ರಲ್ಲಿ ಸುಮಾರು 70 ಕಡೆ ಅಮೆಜಾನ್ ಅರಣ್ಯಕ್ಕೆ ಬೆಂಕಿ ಹತ್ಕೊಂಡಿತ್ತು. ಅಂದರೆ ಬಹಳ ದೊಡ್ಡ ಪ್ರಮಾಣದ ಕಾಡು ಸುಟ್ಟೋಯ್ತು. ಆ ಕಾಡಿನ ಜೊತೆ ಅನೇಕ ಜೀವಸಂಕುಲಗಳು, ಅಲ್ಲಿ ವಾಸ ಮಾಡ್ತಿರುವಂಥ ಜೀವಸಂಕುಲಗಳೆಲ್ಲ ಸುಟ್ಟೋಯ್ತು. ಬ್ರೆಜಿಲಲ್ಲಿ ಸುಮಾರು 60% ಅಮೆಜಾನ್ ಅರಣ್ಯ ಬ್ರೆಜಿಲ್ ದೇಶದಲ್ಲೇ ಬರುತ್ತೆ. ಬ್ರೆಜಿಲ್ ದೇಶನೂ ಸಹ ಅವರು ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಟ್ಟಿದ್ದರಿಂದಾಗಿ ಅನೇಕ ಅಮೆಜಾನ್ ಅರಣ್ಯದ ಅನೇಕ ಭಾಗಗಳನ್ನು ಈ ಮಲ್ಟಿನ್ಯಾಷನಲ್ ಕಂಪನೀಸ್ಗಳಿಗೆ ಕೊಟ್ಟಿದ್ದ ಪರಿಣಾಮವಾಗಿ ಅಲ್ಲಿ ಅವರು ಸೋಯಾಬೀನ್ ಬೆಳೆಯುವಂಥದ್ದು, ಅಂದರೆ ಕ್ಯಾಟ್ಲ್ ಫೀಡ್ ತಯಾರು ಮಾಡೋದಕ್ಕೆ, ಜೊತೆಗೆ ಇದು ಜಲವಿದ್ಯುತ್ ಯೋಜನೆಗಳು, ಬೇರೆ ಬೇರೆ ಉದ್ದೇಶಗಳಿಗೆ, ಕಮರ್ಷಿಯಲ್ ಉದ್ದೇಶಗಳಿಗೆ ಕೊಟ್ಟಿದ್ದರಿಂದಾಗಿ ಈ ರೀತಿ ಎಲ್ಲ ಸಂಭವಿಸೋದಕ್ಕೆ ಕಾರಣವಾಯಿತು. ಆಸ್ಟ್ರೇಲಿಯಾದಲ್ಲಿ ಕಾಡ್ಗಿಚ್ಚಾದಂಥ ಸಂದರ್ಭದಲ್ಲಿ 2 ಕೋಟಿ ಎಕರೆ ಸುಟ್ಟು ಹೋಯಿತು. ಅಲ್ಲಿ ಕಾಂಗರುಗಳೆಲ್ಲ ಸುಟ್ಟು ಸತ್ತೋದ. ಅದನ್ನೆಲ್ಲ ನಾವು ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ನೋಡಿದ್ದೀವಿ. ಇತ್ತೀಚೆಗೆ ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲೂ ಸಹ ಇದು ಏನು ಕಾಡ್ಗಿಚ್ಚು ತುಂಬ ದೊಡ್ಡ ಪ್ರಮಾಣದಲ್ಲಿ ಕಾಡನ್ನು ಸುಟ್ಟು ಹಾಕ್ತು.
ಇದು ಬಹಳ ಆತಂಕಕಾರಿ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ 2019ರಲ್ಲಿ ಕಾಡ್ಗಿಚ್ಚಾಗಿ ತುಂಬ ದೊಡ್ಡ ಪ್ರಮಾಣದ ಅರಣ್ಯ, ಬಂಡೀಪುರದ ಅರಣ್ಯ ನಾಶ ಆಯಿತು. ಮತ್ತು ನಮ್ಮ ಸಕಲೇಶ್ಪುರದ ಭಾಗದಲ್ಲೂ ನಾವು ಅರಣ್ಯ ನಾಶ ಆಗಿ ಅಲ್ಲೊಬ್ಬರು ಅರಣ್ಯ ರಕ್ಷಕರು ಸಹ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದನ್ನು ನಾವೆಲ್ಲರೂ ನೋಡಿದ್ದೀವಿ. ಈ ಹಿಮಾಲಯ ಮತ್ತು ಪಶ್ಚಿಮ ಘಟ್ಟ ದಕ್ಷಿಣದಲ್ಲಿ ಎರಡೂ ಇಲ್ಲ ಅಂದರೆ ಇಡೀ ಭಾರತ ಬೆಂಗಾಡಾಗ್ತಾ ಇತ್ತು, ನೀರೇ ಇಲ್ಲದೆ ಇರುವಂಥ ಒಂದು ದೇಶವಾಗ್ತಿತ್ತು. ಈಗಾಗಲೇ ನಾವು ಸಾಕಷ್ಟು ನಾಶ ಮಾಡಿಬಿಟ್ಟಿದ್ದೀವಿ. ಪಶ್ಚಿಮ ಘಟ್ಟ ನಾವು ವಿಪರೀತವಾಗಿ ನಾಶ ಮಾಡಾಕಿದ್ದೀವಿ. ಇದು ಮಳೆ ಕಾಡುಗಳು ಇರುವಂಥ ಪ್ರದೇಶ. ಈ ಅಂತಾರಾಷ್ಟ್ರೀಯ ಭೂ ದಿನವನ್ನು, ಅದಕ್ಕೆ ಆಚರಣೆ ಏನಿದೆ ಅದಕ್ಕೆ ನಿಜವಾದ ಅರ್ಥವನ್ನು ಒದಗಿಸ್ಕೊಡ್ಬೇಕು. ಕೇವಲ ಪರಿಸರವಾದಿಗಳು ಮಾತ್ರ ಅಲ್ಲ, ಪ್ರತಿಯೊಬ್ಬ ಪ್ರಜೆಯು ಪರಿಸರದ ಬಗ್ಗೆ, ಪರಿಸರ ಸಂರಕ್ಷಣೆ ಬಗ್ಗೆ ಕೆಲಸ ಮಾಡುವಂಥ ಒಂದು ಸನ್ನಿವೇಶ ನಿರ್ಮಾಣ ಆಗಲಿ ಅಂತ ಆಶಿಸ್ತೀನಿ. ಚೆನುಗಿರಿ ಇದು ನಿಮ್ಮ ದನಿ.